ಹೆಲೋ ಸ್ನೇಹಿತರೆ, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವಿದ್ದೀವಿ ಮೈಸೂರಲ್ಲಿ ಸ್ನೇಹಿತರೆ. ಶನಿವಾರ ರಾತ್ರಿ ನಾವು ಮೈಸೂರಿಗೆ ರೀಚ್ ಆದ್ವಿ. ಹಬ್ಬ ಇದೆ ಅಲ್ವಾ, ಸೊ ಹಬ್ಬಕ್ಕೆ ಅಂದ್ಬಿಟ್ಟು ಬಂದಿರೋದು. ಈ ವ್ಲಾಗ್ ಸ್ನೇಹಿತರೆ ಅವತ್ತು ಸ್ವಲ್ಪ ಲೇಟಾಗೇ ಬರುತ್ತೆ. ಇಲ್ಲಿ ನಾನು ನೆನ್ನೆ ಕೂತ್ಕೊಂಡು ಎಡಿಟ್ ಮಾಡಿದೆ. ನೆನ್ನೆ ಎಡಿಟ್ ಮಾಡಿದೆ, ಆದರೆ ನಂಗೆ ಅಪ್ಲೋಡ್ ಮಾಡೋದಕ್ಕೆ ಕಷ್ಟ. ಅದು ಜಾಸ್ತಿ GB ಫೈಲ್ ಇರುತ್ತೆ. ಅಪ್ಲೋಡ್ ಮಾಡೋದಕ್ಕೆ ಹೋಲ್ ನೈಟ್ ಮಾಡಿದ್ದೀನಿ ನಾನು. ನೆನ್ನೆ ರಾತ್ರಿ ಮಾಡಿದೆ ಅಂತ ಸರಿ ಹೋಯ್ತು. ಇಲ್ಲಾಂದರೆ ಇವತ್ತು ಬೆಳಿಗ್ಗೆ ನನಗೆ ವ್ಲಾಗ್ ಪೋಸ್ಟ್ ಮಾಡೋಕ್ಕೆ ಆಗ್ತಾಯಿರಲಿಲ್ಲ. ಇವತ್ತು ಸೋಮವಾರ, ಇವತ್ತು ವ್ಲಾಗ್ ಪೋಸ್ಟ್ ಮಾಡಿದ್ದೀನಿ. ಸೊ ನಾಳೆ ಇಲ್ಲ ನಾಳಿದ್ದು ಮಾಡಬೇಕು. ಸೊ ನಾಳಿದ್ದು ಮಾಡಬೇಕು ಅಂದರೆ ನಾನು ಇವತ್ತು ನಾಳೆ ಕೂತ್ಕೊಂಡು ಎಡಿಟ್ ಮಾಡಬೇಕು. ಸೊ ನೆನ್ನೆ ಎಲ್ಲ ನಾನು ಹೊರಗಡೆ ಎಲ್ಲೂ ಹೋಗಲಿಲ್ಲ. ಬಂದಿದ್ದೆ ರಾತ್ರಿ ಆಗಿತ್ತು, ಸರಿಯಾಗಿ ನಿದ್ದೆ ಆಗಲಿಲ್ಲ ನನಗೆ. ಮಾರನೇ ದಿನ ಬೆಳಿಗ್ಗೆ ಲೇಟ್ ಎದ್ದು ಎಲ್ಲ ಕೆಲಸಗಳೆಲ್ಲ ನಿಧಾನಕ್ಕೆ ಮಾಡ್ಕೊಂಡ್ವಿ. ಆಮೇಲೆ ಎಲ್ಲೂ ಹೋಗೋ ನೆಸಸರಿ ಇರಲಿಲ್ಲ. ನಾನು ಅಂದ್ಕೊಂಡೆ ಸ್ವಲ್ಪ ಶಾಪಿಂಗ್ ಹೋಗೋಣ ಅಂತ. ರಾಜೇಶ್ ನೆಕ್ಸ್ಟ್ ಬಂದಾಗ ಹೋಗೋಣ ಬಿಡು, ಇವಾಗ ಬೇಡ ಅಂದರು. ಸರಿ, ನನಗೂ ತೊಗೊಳ್ಳೇಬೇಕು ಅನ್ನೋ ನೆಸಸರಿ ಇರಲಿಲ್ಲ. ಇವಾಗ ತಾನೇ ಹಬ್ಬಕ್ಕೂ ಶಾಪಿಂಗ್ ಮಾಡಿದ್ನಲ್ವಾ, ಅದಕ್ಕೆ ನಾನು ಮುಂಜಾನೆ ಮಾತು ರೆಸ್ಟು ಅದೇ ಆಯಿತು. ಸೊ ಇವತ್ತು ಸೋಮವಾರ, ಈಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ನಾವು ಊರಿಗೆ ಟ್ರಾವೆಲ್ ಮಾಡ್ತಾಯಿದ್ದೀವಿ. ನಾವು ಅಂದ್ಕೊಂಡಿದ್ದು ಹಬ್ಬದ ದಿನ ಬಂದುಬಿಟ್ಟು ಆಮೇಲೆ ನೆಕ್ಸ್ಟ್ ವೀಕೆಂಡು ಇದ್ಬಿಟ್ಟು ಹೋಗೋಣ ಅಂತ. ಅದರ ಹಬ್ಬಕ್ಕೆ ಮೊದಲು ನಗರಕ್ಕೆ ಹೋಗಿ ಆಮೇಲೆ ಮೈಸೂರಿಗೆ ಬರೋಣ ಅಂತ. ಬಟ್ ನಮ್ಮ ಸಾನುಗೆ ರಜಾ ಸೋಮವಾರ, ಮಂಗಳವಾರ, ಬುಧವಾರ ಕೊಟ್ಟಿದ್ದಾರೆ. ಸೊ ಮತ್ತೆ ಯಾಕೆ ರಜಾ ಎಕ್ಸ್ಟ್ರಾ ಹಾಕೊಳ್ಳೋದು, ಅವರೇ ಕೊಟ್ಟಿದ್ದಾರಲ್ಲ ಅಂದ್ಬಿಟ್ಟು ಮೊದಲೇ ಬಂದುಬಿಟ್ವಿ. ಇದೇ ಫಸ್ಟ್ ಟೈಮ್ ಅನಿಸುತ್ತೆ ನಾವು ಹಬ್ಬಕ್ಕೆ ಬಂದು ಮೈಸೂರಿಗೆ ಮೊದಲು ಬಂದಿರೋದು. ಇಲ್ಲಾಂದರೆ ಡೈರೆಕ್ಟ್ ಯಾವಾಗಲೂ ಅಲ್ಲಿಗೆ ಹೋಗ್ತಾ ಇದ್ದಿತ್ತು. ಕಾಂಪ್ ಆಫ್ ಕೊಟ್ಬಿಟ್ಟಿದ್ದಾರೆ. ಸೋಮವಾರ ಸ್ಕೂಲ್ ಇತ್ತು, ಅದನ್ನು ರಜಾ ಕೊಟ್ಬಿಟ್ಟು ಶನಿವಾರ ಫುಲ್ ಡೇ ಮಾಡಿದ್ದಾರೆ. ಶನಿವಾರದೊತ್ತು ಸಾನುಗೆ ಸ್ಕೂಲ್ ಇರೋದಿಲ್ಲ. ಇವತ್ತು ಬನ್ನಿ ನಮ್ಮ ದಿನ ಹೇಗೆ ಶುರು ಆಯಿತು ಅಂತ ಹೇಳಿದ್ನಲ್ಲ, ಅದನ್ನು ತೋರಿಸ್ತೀನಿ. ಅದಾದಮೇಲೆ ಹೇಗೆಲ್ಲ ಹೋಗುತ್ತೆ ನೋಡೋಣ. ಈಗ ಬಿಫೋರ್ ಫುಡ್ ರಾಜೇಶ್ ಅಮ್ಮನಿಗೆ ಬ್ಲಡ್ ಟೆಸ್ಟ್ ಮಾಡ್ತಾ ಇದ್ದಾರೆ. ಇದು ಬ್ಲಡ್ ಟೆಸ್ಟ್ನ ಕಿಟ್, ಗ್ಲೂಕೋಸ್ ಮಾನಿಟರ್ ಎಲ್ಲ ಇರುತ್ತೆ, ನೀಡಲ್ಸ್ ಇರುತ್ತೆ. ಇದು ನಾನು ಅಮೆಝಾನಲ್ಲಿ ತೊಗೊಂಡಿದ್ದು, ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇಟ್ಟಿರ್ತೀನಿ. ಇಂಟ್ರೆಸ್ಟ್ ಇರೋ ಚೆಕ್ ಮಾಡಿ ಸ್ನೇಹಿತರೆ. ಸಾಕು 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 ಜಾಸ್ತಿ ಬಂದ್ಬಿಡ್ತಿದೆ. ಯಾಕೆ ತೆಗಿಬೇಕು? ರಕ್ತ ಕಡಿಮೆ ಪೋಸ್ಟ್ ಇದೆ ಫುಡ್ 252 ಬಂದೈತಲ್ಲ. ಓಕೆ, ಕರೆಕ್ಟ್. ಬಿಫೋರ್ ಫುಡ್ ಇದು. ಅಮ್ಮ 90 ಇರಬೇಕಲ್ವಾ? ಕಡಿಮೆ ಆಗಿದೆ ಇಲ್ವಾ? 117 ಇದೆ. ಈಗ ಆಫ್ಟರ್ ಫುಡ್ ಎಷ್ಟು ಬರುತ್ತೆ? 250ನಾ? 170 180 ತನಕ ಬರಬೇಕು. ನೋಡೋಣ, ಊಟ ಮಾಡಿದ್ಮೇಲೆ, ತಿಂಡಿ ಮಾಡಿದ್ಮೇಲೆ ನೋಡೋಣ. ತಿಂಡಿ ಆದ್ಮೇಲೆ ಒಂದ್ಸಲಿ ಮಾಡ್ಬಿಡು. ಇದು ಕರೆಕ್ಟಾಗಿ ಗೊತ್ತಾಗುತ್ತೆ. ಒಂದೊಂದು ದಿನ ಯಾಕೋ ಕಾಲು ಸ್ವಲ್ಪ ಉರಿತಾ ಐತಿ, ಅದಕ್ಕೆ ನನಗೆ ಭಯ ಆಯ್ತು. ಶುಗರ್ ಜಾಸ್ತಿ. ವಾಕಿಂಗ್ ಮಾಡಿ ಮಮ್ಮಿ, ವಾಕಿಂಗ್ ಮಾಡಿ. ಈ ಥರ ಬೆಳಗ್ಗೆ ಹೊತ್ತು ಹೋಗಿ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ತಿರ್ಗಾಡ್ಕೊಂಡು ಬರ್ತೀನಿ. ಆಮೇಲೆ ಅದ್ರ ಕೆಲಸ ಇರುತ್ತಲ್ವಾ. ನಾನು ದಿನ ಹೇಳ್ತೀನಿ ಫೋನ್ ಮಾಡಿದಾಗ. ಇಲ್ಲಮ್ಮ, ಹಂಗೆ ಮಾಡ್ತಾ ಇದ್ದೀನಿ. ಏನಂತಾರೆ ಗೊತ್ತಾ, ಲಾಸ್ಟ್ ಟೈಮ್ ಮಾಡ್ತೀನಲ್ಲೇ, ತಟ್ಟೆ ತಗೊಂಡು ಹೋಗ್ಬಿಟ್ಟು ಇಡ್ತೀನಲ್ಲೇ. ಅದು ತಿರ್ಗಾಡೋದೇ ತಾನೇಮ್ಮ. ನೋಡ್ರಿ, ತಿಂಡಿ ಮಾಡಿದ್ಮೇಲೆ, ಊಟ ಮಾಡಿದ್ಮೇಲೆ ವಾಕಿಂಗ್ ಮಾಡ್ಬೇಕಮ್ಮ ಒಂದು 10 ನಿಮಿಷ. ಅಂದ್ರೆ ನಾನು ಕುತ್ಕೋತೀನೇನೆ, ತಟ್ಟೆ ತಗೊಂಡೋಗಿಡ್ತೀನಿ, ಪಾತ್ರೆ ತಗೊಂಡೋಗ್ಬಿಟ್ಟು ಇಡ್ತೀನಿ. ಈಗ ಹಾಕ್ತೀನಿ ಮನೆಗೆ. ಅದೇ ಇನ್ನ ಬೆಡ್ಶೀಟ್ ತಗೋ, ಅದು ತಗೋ. ರಾತ್ರಿ ಅಲ್ಲಮ್ಮ, ಬೆಳಿಗ್ಗೆ ತಿಂಡಿ ಮಾಡಿದಾಗ, ಮಧ್ಯಾಹ್ನ ಊಟ ಮಾಡಿದಾಗ ಇಲ್ಲ ಮಾಡ್ತಾ ಇದ್ದೀನಿ. ಇವತ್ತು ತಿಂಡಿಗೇನೆ ನಾನೇ ಸಾನುಗೆ ಮ್ಯಾಗಿ ಮಾಡಿಕೊಡ್ತಾ ಇದ್ದೀನಿ. ಅಮ್ಮ ನೆನ್ನೆ ಸಂಜೆ ಮಾಡಿಕೊಡು ಅಂತ ಹೇಳಿದ್ರು. ಆದರೆ ನೆನ್ನೆ ಸ್ವಲ್ಪ ತಿಂಡಿ ಜಾಸ್ತಿ ಆಗಿತ್ತು. ನಮ್ಮಮ್ಮ ಅದು ಕೊಡು ಇದು ಕೊಡು ಎಲ್ಲನೂ ಜಾಸ್ತಿ ಆಗಿದೆ ಅಮ್ಮ, ಇವತ್ತು ಮ್ಯಾಗಿ ಮಾಡೋದು ಬೇಡ ಅಂದ್ಬಿಟ್ಟು ನಾನು ಮಾಡಿರಲಿಲ್ಲ. ಅದಕ್ಕೆ ಇನ್ನೇನು ಇವತ್ತು ಮಧ್ಯಾಹ್ನ ಹೊರಡ್ತೀವಲ್ಲ, ಮಾಡಿಕೊಟ್ಬಿಡೆ ಇವಾಗಲೇ ಅಂತ ಹೇಳಿಬಿಟ್ಟು. ಅಂದರೆ ನಮ್ಮ ಅಮ್ಮನಿಗೂ ಇಷ್ಟನೇ, ನಾನು ಮಾಡೋದು ಅವ್ರಿಗೆ ತುಂಬ ಇಷ್ಟ ಆಗುತ್ತೆ. ಅದಕ್ಕೆ ನಿನ್ನ ಮಗಳಿಗೂ ಮಾಡಿಕೊಡು, ನೀನು ತಿನ್ನು, ನನಗೂ ಕೊಡು ಅಂತ ಹೇಳ್ಬಿಟ್ಟು ನನ್ನ ಕೈಯಲ್ಲೇ ಮಾಡಿಸ್ತಾ ಇದ್ದಾರೆ. ನೀರು ಕಡಿಮೆ, 2 ಗ್ಲಾಸ್ ಹಾಕಿಲ್ವಾ? 2 ಗ್ಲಾಸ್ ಕರೆಕ್ಟಾಗಿ ಹಾಕ್ಬೇಕಮ್ಮ. ಏನು ಮಾಡಲಮ್ಮ, ನನಗೆ ಮಾಡೋ ಅಭ್ಯಾಸ ಇಲ್ಲ. ಚೆನ್ನಾಗಿ ಹೇಳ್ತೀಯ. ವರ್ಷಕ್ಕೊಂದ್ಸರಿನೂ ಮಾಡಲ್ಲ. ನಮ್ಮಮ್ಮ ನೆನ್ನೆಯಿಂದಲೂ ಮ್ಯಾಗಿ ಮಾಡಿಕೊಡೆ.
ಅದು ಸಾನು ಮುಂದೆ ಹೇಳ್ಬಿಟ್ರಾ? ಹಾಂ, ನಮ್ಮ ಮೊಮ್ಮಗಳಿಗೆ ನಮ್ಮ ಮನೆಗೆ ಬಂದಾಗ ಏನೇನು ತಿಂದಿ ಅಂತ ಫ್ರೆಂಡ್ಸ್ ಕೇಳಿದ್ರೆ ಏನು ಚಕ್ಲಿ ಕೊಡ್ಬೋಳೆ ಅಂತ ಹೇಳ್ತಾರೆ ಎಲ್ಲರೂ. ನೀನು ಮ್ಯಾಗಿ ಅಂತ ಹೇಳು. ಚಕ್ಲಿ ಕೊಡ್ಬೇಡಿ, ನೀನು ಕೊಡಲ್ವಲ್ಲ, ಎಣ್ಣೆ ಪದಾರ್ಥ ತಿನ್ಬಾರ್ದು ಅಂತೀಯಲ್ಲ. ಗ್ವಾವಾ ಹಂಟಿಂಗ್ ಹಿಡ್ಕೋ, ಕೊಡ್ರಿ, ಅವಳಿಗೆ ಹಿಡ್ಕೋತಾರೆ. ಯು ಶುಡ್ ಕ್ಯಾಚ್ ದ ಗ್ವಾವಾ. ಹಿಡ್ಕೊಮ್ಮ ಅದು. ಸರಿಯಾಗಿ ಹಿಡ್ಕೋ ಸಾನು, ಬೀಳಿಸ್ಬಾರ್ದು. ಅಯ್ಯ ನೀತಾ. ಈಗ ತಿಂಡಿ ಆದಮೇಲೆ 2 hour ಆದಮೇಲೆ ಮತ್ತೆ ಟೆಸ್ಟ್ ಮಾಡ್ತಾ ಇದ್ದೀವಿ, ಎಷ್ಟು ಬರುತ್ತೆ ನೋಡೋಣ ಅಂಥೇಳಿ. ಊಟದ ಮುಂಚೆದು ಓಕೆ ಆಯಿತು, ಬಟ್ ಈಗ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. 122 ಲಕ್ಕಿ ನಂಬರ್ ಬಂದ್ಬಿಟ್ಟಿದೆ. 222 ಲಕ್ಕಿ ನಂಬರ್. 200 ಒಳಗಡೆ ಇರ್ಬೇಕು ಮಮ್ಮಿ, 200 ಒಳಗಡೆ ಇರಬೇಕು. ಜಾಮೂನ್ ಮಾಡಿದ್ರು ಈ ಸಲ ತಿಂದಿಲ್ಲ, ಅದಕ್ಕೆ ಕಡಿಮೆ ಇದೆ. ಇಲ್ಲ ಬಿಫೋರ್ ಫುಡ್ 117 ಇತ್ತಲ್ವಾ, ಅದು ಓಕೆ ಒಂದು ಲೆವೆಲ್ಗೆ. ಯಾಕಂದ್ರೆ ಹೆಂಗೂ ಶುಗರ್ ಇದೆ ನಿಮಗೆ, ಅದು ಬಂದ್ಬಿಟ್ಟಿದೆ. 100 ಕೆಳಗಡೆ ಇರಬೇಕು. ಶುಗರ್ ಇಲ್ಲ ಅಂದ್ರೆ 100 ಕೆಳಗಡೆ ಬರುತ್ತೆ. ಶುಗರ್ ಇಟ್ಕೊಂಡು 117 ಪರವಾಗಿಲ್ಲ, ಓಕೆ. ಬಟ್ ಇದೆಯಲ್ಲ, ಇದು ಜಾಸ್ತಿ ಆಗ್ಬಾರ್ದು. ಈಗ ತಿಂಡಿ ಆದ್ಮೇಲೆ ಜಾಸ್ತಿ ಆಗ್ಬಾರ್ದು. ತಿಂಡಿ ಆದ್ಮೇಲೆ ನಿಮ್ಗೆ ಏನಿದ್ರು 150, 160 ಹಂಗ ಅಷ್ಟ್ರಲ್ಲಿ ಬರ್ಬೇಕು. 180 ಒಳಗಡೆ 160. ಅದು 180 ಜಾಸ್ತಿನೇ. ಸ್ನೇಹಿತರೆ, ನಾನು ಮನೆಯಲ್ಲಿ ಕ್ಯಾಬೇಜ್ ಮಂಚೂರಿ ಅಥವಾ ಕ್ಯಾಬೇಜ್ ಬಾಲ್ಸ್ ಆ್ಯಂಡ್ ಅದ್ರ ಜೊತೆ ನೂಡಲ್ಸ್ ಮಾಡಿದ್ದೆ, ಶೇಜ್ವಾನ್ ನೂಡಲ್ಸ್. ಸೊ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಿರಲಿಲ್ಲ, ಹಾಗಾಗಿ ಇವತ್ತು ಈ ವ್ಲಾಗಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಮೊದಲಿಗೆ ನಾನು ಕ್ಯಾಬೇಜನ್ನು ಕೋಸು ಎಷ್ಟು ಬೇಕೋ ಅಷ್ಟು ಕಟ್ ಮಾಡಿಕೊಂಡು ಸಣ್ಣದಾಗಿ ಅದಕ್ಕೆ ಉಪ್ಪು ಹಾಕಿ ಬಿಡ್ತಾ ಇದ್ದೀನಿ, ಯಾಕಂದರೆ ಅದು ನೀರು ಬಿಡುತ್ತೆ ಅಂಥೇಳಿ. ಸೊ ತುಂಬ ಏನು ನೀರು ಬಿಟ್ಟಿರಲಿಲ್ಲ. ಎಷ್ಟು ಬಿಟ್ಟಿತ್ತು ಅಂದರೆ ನಾವು ಹಸಿಟ್ಟನ್ನ ಹಾಕಿ ಡೈರೆಕ್ಟ್ ಕಲಿಸ್ಬೋದು, ಅಷ್ಟು ನೀರು ಬಿಟ್ಟಿತ್ತು. ಸೊ ಇನ್ನವೇ ಇಟ್ಸ್ ಅ ಗುಡ್. ನೆಕ್ಸ್ಟ್ ಈಗ ನಾನು ತರಕಾರಿ ಏನೇನು ಬೇಕೋ ಅದನ್ನೆಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಕ್ಯಾರೆಟ್ ಕಲರ್ಗೋಸ್ಕರ, ಬೀನ್ಸ್ ಕೆಲವೊಬ್ರು ಹಾಕ್ತಾರೆ, ಅದು ಸ್ವಲ್ಪ ಗಟ್ಟಿ ಬರುತ್ತೆ, ಟೇಸ್ಟ್ ಬೇರೆ ಬರುತ್ತೆ, ಅದಕ್ಕೆ ನಾನು ಅಷ್ಟೊಂದೇನು ಹಾಕೋದಿಲ್ಲ. ಇದ್ದರೆ ಒಂದು 2-3 ಏನೋ ಅಲ್ಲಿ ಇಲ್ಲಿ ಸಿಗೋ ಥರ ಕಾಣೋ ಥರ ಹಾಕ್ಕೊಳ್ತೀನಿ ಅಷ್ಟೇ. ನಮಗೆ ಜಾಸ್ತಿ ಬೇಕಾಗಿರೋದು ಎಲೆಕೋಸು ನೋಡಿ ಉದ್ದುದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಪಕ್ಕ. ಅದ್ರ ಜೊತೆ ಕ್ಯಾಪ್ಸಿಕಮ್ ಜಾಸ್ತಿ ಬೇಕು. ಇದು ಹಾಕಾ ನೂಡಲ್ಸ್ ಅಂತಾನೆ ಸಿಗುತ್ತೆ. ಇದ್ರ ಜೊತೆ ಮಸಾಲೆ ಏನೂ ಬರೋದಿಲ್ಲ, ಜಸ್ಟ್ ನೂಡಲ್ ಇರುತ್ತೆ. ಇದನ್ನ ನಾನು ಬೇಯಿಸ್ಕೊಂಡು ನೀರನ್ನ ತೆಗೆದುಕೊಂಡು ಸ್ವಲ್ಪ ತಣ್ಣೀರು ಕೂಡ ಹಾಕಿದ್ದೀನಿ. ಅದ್ರ ಜೊತೆ ಸ್ವಲ್ಪ ಎಣ್ಣೆ ಹಾಕಿ ಮಿಕ್ಸ್ ಮಾಡಿ ಇಡ್ತಾ ಇದ್ದೀನಿ. ಈಗ ಕ್ಯಾಬೇಜ್ ಮಂಚೂರಿನ ಫ್ರೈ ಮಾಡ್ಕೊಳ್ಳೋದಕ್ಕೆ ಇಟ್ಟಿದ್ದೀನಿ. ಐರನ್ ಕಡಾಯಿದು ಲಿಂಕ್ ಬೇಕಿದ್ರೆ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಚೆಕ್ ಮಾಡಿ. ಹಾಗೆ ನಾನು ಆಲಿವ್ ಆಯಿಲ್ನ ಯೂಸ್ ಮಾಡಿಕೊಂಡು ಫ್ರೈ ಮಾಡ್ತಾ ಇದ್ದೀನಿ. ಇದು ಹೈ ಸ್ಮೋಕಿಂಗ್ ಪಾಯಿಂಟ್ ಇರೋದ್ರಿಂದ ಫ್ರೈ ಮಾಡೋದಕ್ಕೆ ಒಳ್ಳೆಯದು. ಇದ್ರ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಇಟ್ಟಿರ್ತೀನಿ. ಇದು ಡಿಸಾ ಅನ್ನೋದು ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ. ಮತ್ತು ನಾನು ಇದಕ್ಕೆ ಏನೇನು ಹಸಿಟ್ಟು ಹಾಕಿದೆ ಅಂತ ತೋರಿಸೋದನ್ನು ಮತ್ತೆ ಆ ಕ್ಲಿಪ್ಪಿಂಗ್ ಎಲ್ಲೋ ಮಿಸ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಸಮ ಪ್ರಮಾಣದಲ್ಲಿ ಮೈದಾ ಹಿಟ್ಟು, ಕಾರ್ನ್ಫ್ಲೋರ್, ಮುಸ್ಕಿನ ಜೋಳದ ಪೌಡರು ಎರಡೂ ಮಿಕ್ಸ್ ಮಾಡ್ಕೊಳ್ಬೇಕು. ಆ್ಯಂಡ್ ಖಾರ, ಉಪ್ಪು ಹಾಕ್ಕೊಳ್ಬೇಕು. ನಾನು ಜಿಂಜರ್ ಗಾರ್ಲಿಕ್ ಅಂತ ಏನೂ ಹಾಕಿಲ್ಲ. ನಾನು ಶೇಜ್ವಾನ್ ನೂಡಲ್ಸ್ ಮಾಡ್ತಾ ಇದ್ದೀನಿ ಅಂತ ಹೇಳಿದೆ ಅಲ್ವಾ, ಅದಕ್ಕೆ ಶೇಜ್ವಾನ್ ಸಾಸ್ ಮಾಡ್ಕೊಳ್ಬೇಕು, ಸಾಸ್ ಅಥವಾ ಚಟ್ನಿ. ಇದಕ್ಕೆ ನಾನು ಬ್ಯಾಡಗಿ ಮೆಣಸಿನ್ಕಾಯಿನ 1 hour ಬಿಸಿ ನೀರಲ್ಲಿ ನೆನೆಸಿಟ್ಟಿದ್ದೆ. ನಿಮಗೆ ಖಾರ ಜಾಸ್ತಿ ಬೇಡ ಅನ್ನೋ ಹಾಗಿದ್ರೆ ಬರೀ ಬ್ಯಾಡಗಿ ಮೆಣಸಿನ್ಕಾಯಿ ಸಾಕು. ಇಲ್ಲ ನಮಗೆ ಸ್ವಲ್ಪ ಖಾರ ಇರಬೇಕು ಅನ್ನೋ ಹಾಗಿದ್ರೆ ಒಂದು 20 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀರಾ ಅಂದರೆ ಒಂದು 3-4 ಖಾರದ ಮೆಣಸಿನ್ಕಾಯಿ ಕೂಡ ಹಾಕ್ಕೊಳ್ಬೇಕು. ಇದನ್ನು ನಾನೀಗ ಸಣ್ಣದಾಗಿ ಆದಷ್ಟು ಸ್ಮೂತ್ ಪೇಸ್ಟ್ ಮಾಡ್ಕೊಳ್ತೀನಿ. ಈಗ ಸಾಸ್ ಮಾಡ್ಕೊಳ್ಳೋದಕ್ಕೆ ಥಿಕ್ ಪ್ಯಾನ್ ತೊಗೊಂಡಿದ್ದೀನಿ. ಇದಕ್ಕೆ ಎಣ್ಣೆ ತೊಗೊಂಡಿದ್ದೀನಿ. ಎಣ್ಣೆ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ ಇದಕ್ಕೆ, ಯಾಕಂದರೆ ಇದು ಪ್ರಿಸರ್ವೇಟಿವ್ ಥರ ಕೆಲಸ ಮಾಡುತ್ತೆ. 1 ತಿಂಗಳ ತನಕನೂ ನಾವು ಇದನ್ನು ಫ್ರಿಜ್ಜಲ್ಲಿ ಇಟ್ಕೊಳ್ಬೋದು. 1 ಸ್ಪೂನಷ್ಟು ಜಿಂಜರ್ ತೊಗೊಳ್ತಾ ಇದ್ದೀನಿ. ಇದಕ್ಕೆ ಜಿಂಜರ್ ಜಾಸ್ತಿ ಬೇಡ, ಆದರೂ ಕೂಡ ಸ್ವಲ್ಪ ಆದರೂ ಹಾಕಬೇಕು.
ಗಾರ್ಲಿಕ್ ಆಲ್ಮೋಸ್ಟ್ 2 ಸ್ಪೂನ್ಸ್ಗಿಂತ ಒಂದು 2 ಸ್ಪೂನ್ ಅಂತಾನೆ ಅನ್ಕೊಳ್ಳಿ, ಅಷ್ಟು ಹಾಕ್ಕೊಂಡಿದ್ದೀನಿ. ಆ್ಯಂಡ್ ನಾನು ಇದಕ್ಕೆ ಸಿಲಿಕಾನ್ ಸ್ಪ್ಯಾಚುಲಾ ಯೂಸ್ ಮಾಡ್ತಾ ಇದ್ದೀನಿ. ಇದು ಯಾಕೆ ಅಂದರೆ ಹೀಟ್ ರೆಸಿಸ್ಟೆಂಟ್, ಶಬ್ದ ಬರೋದಿಲ್ಲ, ಸ್ಕ್ರ್ಯಾಚ್ ಆಗೋದಿಲ್ಲ. ಆ್ಯಂಡ್ ನಾವು ಇದು ಅಂಟ್ಕೊಂಡ್ಬಿಟ್ಟಿರುತ್ತಲ್ವ ಪ್ಯಾನ್ಗೆ, ಆವಾಗ ಇದನ್ನು ತೆಗಿಯೋದಕ್ಕೆ, ರಿಮೂವ್ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ. ಸೊ ಇದರ ಪ್ಯಾನ್ ಲಿಂಕ್ ಮತ್ತು ಸಿಲಿಕಾನ್ ಸ್ಪ್ಯಾಚುಲಾ ಲಿಂಕ್ ಕೂಡ ಹಾಕಿರ್ತೀನಿ, ನೀವು ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡಿ. ಇದು ನಾವೀಗ ಸ್ವಲ್ಪ ಹುರ್ಕೊಳ್ಬೇಕು, ಒಂದು 5-10 ಸೆಕೆಂಡ್ಸ್. ಆಮೇಲೆ ನಾವು ಸ್ಮೂತ್ ಪೇಸ್ಟ್ ಮಾಡ್ಕೊಂಡ್ವಿ ಅಲ್ವಾ, ಆ ಚಿಲ್ಲಿ ಪೇಸ್ಟನ್ನು ಇದಕ್ಕೆ ಹಾಕ್ಕೊಂಡಿದ್ದೀನಿ. ಅಲ್ಲಿ ಸೈಡಲ್ಲಿ ನಿಮಗೆ ಎಣ್ಣೆ ಕಾಣ್ತಿದೆ ಅಲ್ವಾ, ಅದು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಅಲ್ಲಿ ಎಂಡಲ್ಲಿ ಇರೋದು, ಎಡ್ಜಸ್ಸಲ್ಲಿ ಇರೋದು ಮಧ್ಯ ಎಣ್ಣೆ ಕಾಣುತ್ತೆ, ಅಲ್ಲಿ ತನಕ ನಾವು ಇದನ್ನು ಕುದಿಸ್ಕೊಳ್ಬೇಕು. ಸಣ್ಣ ಉರಿ ಮಾಡಿ ಬಿಟ್ಟಿದ್ದೆ, ನೋಡಿ ಹೇಗೆ ಡ್ರೈ ಆಗಿದೆ ಅಂತ ಹೇಳ್ಬಿಟ್ಟು. ಈಗ ನಾವು ಇದಕ್ಕೆ ಮತ್ತಷ್ಟು ಮಸಾಲೆಗಳು, ಸಾಸ್ಗಳು ಹಾಕ್ಕೊಳ್ಬೇಕು. ಮೊದಲಿಗೆ ವಿನೆಗರ್ ಕೂಡ ಒಂದು ಪ್ರಿಸರ್ವೇಟಿವ್ ಥರ ಕೆಲಸ ಮಾಡುತ್ತೆ, ಇದು ಹುಳಿ ಕೊಡತ್ತೆ. ಸೊ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಸೋಯಾ ಸಾಸ್, ಇದು ಡಾರ್ಕ್ ಸೋಯಾ ಸಾಸು, ಇದು ನಮಗೆ ಟೇಸ್ಟಿಗೆ ಬೇಕಾದಷ್ಟು ಹಾಕ್ಕೊಳ್ಬೋದು. ಅಂದರೆ ಸ್ನೇಹಿತರೆ, ನೀವು ಇಷ್ಟೇ ಹಾಕಬೇಕು ಅಷ್ಟೇ ಹಾಕಬೇಕು ಅಂತಿಲ್ಲ, ನಿಮ್ಗೆ ಯಾವ ಥರ ಟೇಸ್ಟ್ ಬೇಕೋ ಅಷ್ಟು ಕ್ವಾಂಟಿಟಿಯಲ್ಲಿ ಹಾಕ್ಕೊಳ್ಬೋದು. ನಾನು 2 ಸ್ಪೂನ್ಸ್ ಹಾಕಿದ್ದೀನಿ. ಟೊಮ್ಯಾಟೊ ಕೆಚಪ್, ನೀವು ಸಾಸ್ ಮಾಡ್ತಾ ಇದ್ದೀನಿ ಅನ್ನೋ ಹಾಗಿದ್ರೆ ಟೊಮ್ಯಾಟೊ ಕೆಚಪ್ ಹಾಕ್ಕೊಳ್ಬೇಕು. ಚಟ್ನಿ ಅನ್ನೋ ಹಾಗಿದ್ರೆ ನೆಸಸರಿ ಇರೋದಿಲ್ಲ. ಸೊ 1 ಸ್ಪೂನ್ ವಿನೆಗರ್, 2 ಸ್ಪೂನ್ ಸೋಯಾ ಸಾಸ್, 3 ಸ್ಪೂನ್ ಕೆಚಪ್ ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಶುಗರ್, ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಬಂದರೆ ಸಾಕು ಸ್ನೇಹಿತರೆ, ದಿಸ್ ಈಸ್ ರೆಡಿ ಟು ಯೂಸ್. ಇದನ್ನು ತಣ್ಣಗಾದ ಮೇಲೆ ಒಂದು ಗ್ಲಾಸ್ ಜಾರಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಕೊಳ್ಬೇಕು. ಇದರಲ್ಲಿ ನಾವು ಚಿಕನ್ ಲಾಲಿಪಾಪ್, ಶೇಜ್ವಾನ್ ಫ್ರೈಡ್ ರೈಸ್, ಶೇಜ್ವಾನ್ ನೂಡಲ್ಸ್ ಈ ಥರ ಮಾಡ್ಕೊಳ್ಬೋದು. ಡನ್ ವಿತ್ ಫ್ರೈಯಿಂಗ್ ದ ಮಂಚೂರಿಯನ್ ಬಾಲ್ಸ್. ಈಗ ಅದೇ ಆಯಿಲ್ನ ಯೂಸ್ ಮಾಡಿಕೊಂಡು ನಾನು ನೂಡಲ್ಸ್ ಕೂಡ ಮಾಡ್ಕೊಳ್ತೀನಿ. ನೂಡಲ್ಸ್ಗೆ ನೀವು ರೆಸ್ಟೋರೆಂಟ್ಸಲ್ಲಿ ನೋಡಿರ್ಬೋದು ಎಷ್ಟೊಂದು ಆಯಿಲ್ ಹಾಕಿರ್ತಾರೆ ಅಂತ. ಅದು ಯಾಕೆ ಅಂದರೆ ಇದು ಸ್ಟಿಕ್ಕಿ ಅನಿಸುತ್ತೆ, ಅದು ಹಾಕಿದಾಗ ಸ್ವಲ್ಪ ಬೇರೆ ಬೇರೆ ಸಪ್ರೇಟ್ ಅನಿಸುತ್ತಲ್ಲ, ಒಂಥರ ಟೇಸ್ಟಿ ಅನಿಸುತ್ತೆ. ಬಟ್ ನನಗೆ ಸಾನುಗೆ ನೂಡಲ್ಸ್ ಕೊಡಬೇಕು ಓಕೆ, ಬಟ್ ಅಷ್ಟೊಂದು ಎಣ್ಣೆ ಯೂಸ್ ಮಾಡಬೇಕು ಅಂತ ಇಲ್ಲ. ಈಗ ನಾನು ಒಟ್ಟಿಗೆ 3 ಜನಕ್ಕೆ ಇಷ್ಟು ಆಯಿಲ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಅದೇ ನಾನು ಆಲಿವ್ ಆಯಿಲ್ ಯೂಸ್ ಮಾಡಿದ್ನಲ್ಲ, ಸೇಮ್ ಆಯಿಲ್. ಇದಕ್ಕೀಗ ನಾನು ತರಕಾರಿಗಳನ್ನ ಹಾಫ್ ಕುಕ್ ಮಾಡ್ಕೊಳ್ತೀನಿ, ಸಾಟೆ ಮಾಡ್ಕೊಳ್ತೀನಿ. ಏನಿಲ್ಲ, ಎಣ್ಣೆಗೆ ಹಾಕ್ಬಿಟ್ಟು ನೀವು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಸಾಟೆ ಮಾಡಿಕೊಂಡ್ರೆ ಸಾಕು. ಈಗ ನಾನು ಮಾಡ್ತಾನೆ ಪ್ಲ್ಯಾನ್ ಚೇಂಜ್ ಮಾಡಿಬಿಟ್ಟೆ. ನಾನು ಮೊದಲು ಶೇಜ್ವಾನ್ ಸಾಸಲ್ಲಿ ಶೇಜ್ವಾನ್ ನೂಡಲ್ಸ್ ಮಾಡೋಣ ಅಂದ್ಕೊಂಡೆ. ಈಗ ನಾನು ಜಸ್ಟ್ ನಾರ್ಮಲ್ ನೂಡಲ್ ಮಾಡ್ತಾಯಿದ್ದೀನಿ. ಅದಕ್ಕೆ ನಾನು ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿನ ರುಬ್ಬಿ ಹಾಕ್ಕೊಂಡಿದ್ದೀನಿ. ಅದು ಯಾಕೆ ಚೇಂಜ್ ಮಾಡಿದ್ದು ಅಂತ ನಿಮಗೆ ಮುಂದೆ ತಿಳಿಸ್ತೀನಿ. ಇದನ್ನು ಎಣ್ಣೆಯಲ್ಲಿ ಒಂದು 10 ಸೆಕೆಂಡ್ ಸಾಟೆ ಮಾಡ್ಕೊಳ್ಬೇಕು, ಹಸಿ ವಾಸನೆ ಹೋಗೋ ತನಕ. ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ನ ನಾನು ಕೊನೆಯಲ್ಲಿ ಹಾಕ್ಕೊಳ್ತೀನಿ, ಯಾಕಂದರೆ ಇದು ತುಂಬ ಬೇಗ ಸಾಟೆ ಆಗಿಬಿಡುತ್ತೆ, ಕ್ರಂಚ್ ಹಾಗೆ ಇರಲಿ ಅಂತ. ತರಕಾರಿಗೆ ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಂಡಿದ್ದೀನಿ, ತರಕಾರಿಗೂ ತಗೊಳ್ಬೇಕಲ್ವಾ, ಅದಕ್ಕೆ. ಕ್ಯಾಬೇಜನ್ನು ಲಾಸ್ಟಲ್ಲಿ ಹಾಕ್ತಾ ಇದ್ದೀನಿ, ಅದನ್ನು ನೋಡಿ ಸಾಟೆ ಕೂಡ ಮಾಡಿಲ್ಲ, ಯಾಕಂದರೆ ತುಂಬ ಬೇಗ ಅದು ಬೆಂದೋಗುತ್ತೆ ಅಂತ. ನೂಡಲ್ಸ್ ಹಾಕ್ಕೊಳ್ತಾ ಇದ್ದೀನಿ. ಈಗ ನೀವು ಶೇಜ್ವಾನ್ ಸಾಸ್ದು ಮಾಡ್ತಾ ಇದ್ದೀನಿ, ಶೇಜ್ವಾನ್ ನೂಡಲ್ಸು ಅಂದರೆ ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಏನು ಹಾಕ್ತೆ, ಉಪ್ಪು ಏನು ಹಾಕ್ತೆ, ಖಾರಕ್ಕೆ ಮೆಣಸಿನ್ಕಾಯಿ ಏನು ಹಾಕ್ತೆ ಅಷ್ಟನ್ನು ನೀವು ಸ್ಕಿಪ್ ಮಾಡ್ಬೋದು. ನೆಕ್ಸ್ಟ್ ನಾನು ಇದಕ್ಕೀಗ ಚಿಲ್ಲಿ ಸಾಸ್ ಹಾಕ್ಕೊಳ್ತೀನಿ, ಹಾಗೆ ಸ್ವಲ್ಪ ಸೋಯಾ ಸಾಸ್ ಹಾಕ್ಕೊಳ್ತೀನಿ. ಅದನ್ನು ಕೂಡ ಸ್ಕಿಪ್ ಮಾಡ್ಬೋದು, ಯಾಕೆ ಅಂದರೆ ನಾವು ಶೇಜ್ವಾನ್ ಸಾಸ್ಗೆ ಎಲ್ಲನೂ ಹಾಕಿರ್ತೀವಿ. ನಾನು ನೂಡಲ್ಸ್ ಈ ಥರ ಮಾಡಿ ಕೊಟ್ಬಿಡ್ತೀನಿ. ಆದರೆ ಮ್ಯಾಗಿ ಸ್ವಲ್ಪ ಕಡಿಮೆನೇ ಮಾಡೋದು ನಾನು. ತುಂಬ ಸಾನು ಕೇಳಿದಾಗ ನಾವು ಅಮ್ಮ ಮೈಸೂರಿಂದ ಬೆಂಗಳೂರಿಗೆ ಬಂದಾಗ ಅವ್ರಿಗೋಸ್ಕರ ಮಾಡಿರ್ತೀನಿ ಹೊರತು ಬೇರೆ ಟೈಮಲ್ಲಿ ನಾನು ಮಾಡೋದಕ್ಕೆ ಹೋಗೋದಿಲ್ಲ. ಆ್ಯಂಡ್ ಇದು ನೂಡಲ್ಸು ನಾನು ವೀಟ್ದು ತಂದಿರ್ತೀನಿ, ಮೈದಾದು ತಂದಿರೋದಿಲ್ಲ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿ ತೆಗೆದುಕೊಂಡಿದ್ದೀನಿ. ಇದೇ ಬಾಣಲಿಯಲ್ಲಿ ನಾನೀಗ ಮಂಚೂರಿ ಬಾಲ್ಸ್ ಮಾಡ್ತಿದ್ದೀನಲ್ಲ, ಅದಕ್ಕೆ ಒಗ್ಗರಣೆ ಕೊಡ್ತೀನಿ. ಅದು ನಾನು ಶೇಜ್ವಾನ್ ಸಾಸಲ್ಲಿ ಮಾಡಿದ್ದು ಯಾಕೆ ಯೂಸ್ ಮಾಡಿಲ್ಲ ಅಂದರೆ ಇದಕ್ಕೆ ಯೂಸ್ ಮಾಡೋಣ, ಎರಡಕ್ಕೂ ಸೇಮ್ ಟೇಸ್ಟ್ ಬಂದುಬಿಡುತ್ತೆ ಅಂತ. ಅದಕ್ಕೆ ಲಾಸ್ಟ್ ಮೊಮೆಂಟಲ್ಲಿ ನೂಡಲ್ಸ್ಗೆ ಚೇಂಜ್ ಮಾಡಿಬಿಟ್ಟು ಈಗ ಜಸ್ಟ್ ಮಂಚೂರಿ ಬಾಲ್ಗೆ ನಾನು ಈ ಶೇಜ್ವಾನ್ ಸಾಸ್ ಮಾಡಿದ್ದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಕ್ಯಾಪ್ಸಿಕಮ್, ಸ್ವಲ್ಪ ಈರುಳ್ಳಿ, ಇದನ್ನು ಜಾಸ್ತಿ ಸಾಟೆ ಮಾಡಬೇಕು ಅಂತ ಇಲ್ಲ, ಜಸ್ಟ್ ಮಿಕ್ಸ್ ಮಾಡಿ ಇದಕ್ಕೆ ಮಂಚೂರಿ ಬಾಲ್ಸ್ ಹಾಕಿ ಸಾಸ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕೊತ್ತಂಬರಿ ಸೊಪ್ಪು ಹಾಕಿ ಆಫ್ ಮಾಡಿ. ವೆರಿ ಸಿಂಪಲ್ ಯೆಟ್ ವೆರಿ ಟೇಸ್ಟಿ. ರಾಜೇಶ್ ರೆಸ್ಟೋರೆಂಟ್ಸಲ್ಲಿ ಚೈನೀಸ್ ಡಿಶಸ್ ಅಷ್ಟೊಂದು ಇಷ್ಟಪಡೋದಿಲ್ಲ, ಯಾಕಂದರೆ ಅವ್ರಿಗೆ ಬ್ಲೋಟಿಂಗ್ ಆಗುತ್ತಂತೆ, ಹೊಟ್ಟೆ ನೋವು ಬರುತ್ತೆ, ಇಂಡೈಜೆಷನ್ ಆಗುತ್ತೆ, ಯಾಕಂದರೆ ಅವ್ರು ಅದರಲ್ಲಿ ಟೇಸ್ಟ್ ಮೇಕರ್ನ ಯೂಸ್ ಮಾಡಿರ್ತಾರೆ ಅಂತ. ಹಾಗಾಗಿ ನಾನು ಯಾವಾಗಲಾದರೂ ಒಂದ್ಸರಿ ಮನೆಯಲ್ಲೇ ನೂಡಲ್ಸ್ ಮಾಡೋದು. ಹೊರಗಡೆ ಹೋದಾಗ ಸಾನು ತಿನ್ನೋದೇ ಫ್ರೈಡ್ ರೈಸು, ನೂಡಲ್ಸು. ಬಟ್ ರಾಜೇಶ್ ತಿನ್ನೋದಿಲ್ವಲ್ಲ,
ಮನೇಲಿ ಯಾವಾಗಲಾದರೂ ಮಾಡಿದಾಗ ಇಷ್ಟಪಟ್ಟು ತಿಂತಾರೆ. ಅವಾಗ ಅವ್ರಿಗೇನು ತೊಂದರೆ ಆಗೋದಿಲ್ಲ. ಬ್ಯಾಕ್ ಟು ಮೈಸೂರ್. ಈಗ ಅಮ್ಮ ಮಧ್ಯಾಹ್ನದ ಅಡುಗೆ ರೆಡಿ ಮಾಡ್ತಾ ಇದ್ದಾರೆ. ನಾನಿಲ್ಲಿ ಬಜ್ಜಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಬಜ್ಜಿ ನನಗೆ ಮಾಡೋದಕ್ಕೆ ಇಷ್ಟ ಇರಲಿಲ್ಲ. ಯಾಕೆ ಅಂದರೆ ರೀಸೆಂಟಾಗಿ ಮನೆಯಲ್ಲೂ ನಾನು ಈಗ ತೋರಿಸಿದ್ನಲ್ವಾ ಮಂಚೂರಿಯನ್ ಬಾಲ್ ಮಾಡಿದ್ದು, ಅದು ಕೂಡ ಮಾಡಿದ್ದೆ. ನಾನು ನೆನ್ನೆ ಜಾಮೂನೆಲ್ಲ ತಿಂದಿದ್ದೀವಿ, ಅದಕ್ಕೆ ಬೇಡ ಅಂತ ಹೇಳಿದೆ. ಬಟ್ ಇವತ್ತು ನಮಗೆ ಕರ್ಕೊಂಡು ಹೋಗೋದಕ್ಕೆ ಅಂದ್ಬಿಟ್ಟು ರೋಷನ್ ಬರ್ತಾ ಇದ್ದಾರೆ. ಅವ್ರಿಗೆ ಸ್ವಲ್ಪ ಮೈಸೂರಲ್ಲಿ ಕೆಲಸ ಇತ್ತಂತೆ. ನಾನು ಬರ್ತೀನಿ, ಕಾಯ್ತೀರಾ ಅಂತ ಹೇಳಿದ್ರು. ಅದಕ್ಕೆ ಇಟ್ಸ್ ಓಕೆ, ಯಾವಾಗ ಕೆಲಸ ಮುಗಿಸ್ಕೊಳ್ತೀರೋ ಆವಾಗ ಬನ್ನಿ, ಹೋಗೋಣ ಅಂತ ಹೇಳಿದ್ವಿ. ಅದಕ್ಕೆ ಅಮ್ಮ ರಾಜೇಶ್ ಬಂದಿದ್ದಾರೆ, ರೋಷನ್ನು ಬರ್ತಾ ಇದ್ದಾರೆ, ನನ್ನ ಮೊಮ್ಮಗಳಿಗೂ ಬೇಕು, ನೀನು ತಿಂದೇ ಇದ್ರೂ ಪರವಾಗಿಲ್ಲ, ಬೇಡ ಅಂತ ಹೇಳ್ಬೇಡ, ಮಾಡು ಅಂತ ಹೇಳ್ಬಿಟ್ಟು ಮಾಡಿಸ್ತಾ ಇದ್ದಾರೆ. ಅಮ್ಮ ಮಡ್ಲಕ್ಕಿ ರೆಡಿ ಮಾಡಿದ್ದಾರೆ. ನನಗೆ ದುಡ್ಡು ಕೊಟ್ಟಿದ್ರು ಮುಂಚೆನೆ, ಹೋದ್ ಸಾರಿ ಬಂದಾಗ್ಲೇನೆ ಗೌರಿ ಹಬ್ಬಕ್ಕೆ ಏನಾದರೂ ತಗೋ ಅಂತ ಹೇಳಿದ್ರು. ನಾನು ಇಲ್ಲಿ ಮೈಸೂರಿಗೆ ಬಂದಾಗ ಸೀರೆ ತಗೊಳ್ಳೋಣ ಅಂತ ಬೆಂಗಳೂರಲ್ಲಿ ತಗೊಂಡಿರ್ಲಿಲ್ಲ. ಅದಕ್ಕೆ ಈ ಸರಿ ಹೋಗೋದಕ್ಕೂ ಆಗಲಿಲ್ಲ. ಸರಿ ಅಮ್ಮ, ಸರಿ ನೀನು ಸೀರೆ ಯಾವಾಗಲಾದ್ರೂ ತಗೋ, ನಾನು ಜಸ್ಟ್ ಈಗ ಮಡ್ಲಕ್ಕಿ ತುಂಬ್ತೀನಿ ಅಂದ್ಬಿಟ್ಟು ಗೌರಿ ಹಬ್ಬಕ್ಕೆ ಮಡ್ಲಕ್ಕಿ ತುಂಬ್ತಾ ಇದ್ದಾರೆ. ಸೊ ನಾನು ಬೆಳಿಗ್ಗೆಯಿಂದನೂ ಸ್ವಲ್ಪ ಬ್ಯುಸಿ ಪ್ಯಾಕಿಂಗ್ ಮಾಡ್ಕೊಳ್ಳೋದ್ರಲ್ಲಿ. ಅಮ್ಮ ಅದು ತೊಗೊಂಡೋಗು, ಇದು ತೊಗೊಂಡೋಗು ಅಂತ ಹೇಳ್ತಾ ಇದ್ರು. ಸೊ ನಾನು ಅದರಲ್ಲೇ ಬ್ಯುಸಿ ಆಗಿಬಿಟ್ಟೆ. ಈಗ ಹೊರಡೋದಕ್ಕೆ ರೆಡಿ ಸ್ನೇಹಿತರೆ. ಗೌರಿ ಹಬ್ಬಕ್ಕೆ ತವರ ಮನೆಯಿಂದ ಬಾಗಿನ ಅಂತ ಕೊಡ್ತಾರಲ್ವಾ, ಆ ಥರ ನಮ್ಮ ಮನೇಲಿ ಶಾಸ್ತ್ರ ಇಲ್ಲ. ಬಟ್ ನಮ್ಮ ಮನೇಲಿ ಸ್ವಲ್ಪ ಡಿಫ್ರೆಂಟ್. ಏನಂತಾರೆ ಅದಕ್ಕೆ, ವೌಸ ಅಂತ ಹೇಳ್ತಾರೆ. ಅಂದರೆ ಈಗ ಸಂಕ್ರಾಂತಿ ಹಬ್ಬದಲ್ಲಿ ಹೇಗೆ ಎಳ್ಳು ಬೆಲ್ಲ ಮಾಡ್ತೀವೋ ಅದೇ ಥರ ಈ ಹಬ್ಬದಲ್ಲೂ ಮಾಡ್ತಾರೆ, ಸ್ವಲ್ಪ ಡಿಫ್ರೆಂಟಾಗಿ. ಆದರೆ ಇದು ನಮ್ಮ ಅಮ್ಮನ ಮನೆಯಿಂದ ಆ ಥರ ಏನೂ ಇಲ್ಲ, ಅತ್ತೆ ಮನೆಯಲ್ಲಿದೆ. ಸೊ ಅತ್ತೆ ಮನೆಯಲ್ಲಿ ಅವ್ರ ಹೆಣ್ಣು ಮಕ್ಕಳಿಗೆ ಮನೆಯಿಂದ ಕೊಟ್ಟು ಕಳಿಸ್ತಾರೆ. ಸೊ ನಮ್ಮ ಮನೆಯಲ್ಲಿ ಆ ಥರ ಇಲ್ವಲ್ಲ. ಅಟ್ಲೀಸ್ಟ್ ಮಡ್ಲಕ್ಕಿ ತುಂಬಿ ಅಮ್ಮ ಏನು ದುಡ್ಡು ಕೊಡ್ತಾರೋ ಅದರಲ್ಲಿ ಏನಾದರೂ ತೊಗೊಂಡು ಅಮ್ಮನ ಮನೆಯಿಂದ ಅಂದ್ಬಿಟ್ಟು ಗೌರಿ ಹಬ್ಬಕ್ಕೆ ಹಾಕೊಳ್ಳೋದು. हानी कुठं घेत ना, हानी कुठं जाऊ तो. हो मग हो, ಬರ್ತೀವಿ.